ಎಲ್ಲ ಸಹೃದಯರಿಗೆ ನಮಸ್ಕಾರ. ನಿನ್ನೆ ಉಪನ್ಯಾಸದ ಕೊನೆಗೆ ನಾನು ಹೇಳಿದಂಥ ಕೆಲವು ಪ್ರಶ್ನೆಗಳನ್ನು ಮತ್ತೊಮ್ಮೆ ಹೇಳ್ತೇನೆ. ಆ 4 ಪ್ರಶ್ನೆಗಳು: ಭೂಮಿಗಿಂತ ಭಾರವಾದದ್ದು ಯಾವುದು? ಆಕಾಶಕ್ಕಿಂತ ಎತ್ತರವಾಗಿರುವುದು ಯಾವುದು? ಗಾಳಿಗಿಂತ ವೇಗವಾಗಿ ಹೋಗುವುದು ಯಾವುದು? ಹುಲ್ಲು ಗರಿಕೆಗಳಿಗಿಂತ ಹೆಚ್ಚಾಗಿರುವುದು ಯಾವುದು? ಆಗಲೇ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಪ್ರಶ್ನೆಗಳು ಒಂಥರ ವಿಚಿತ್ರ ಅನಿಸವೆ. ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳ್ತಾನೆ ಅಂತ. ಧರ್ಮರಾಜನ ಉತ್ತರ ಅದಕ್ಕೆ ಹೊಂದಲ್ಲ ಒಂದೊಂದು ಸಲ ಅನಿಸ್ಬಿಡುತ್ತೆ. ಅದು ಸ್ವಲ್ಪ ಆಳಕ್ಕೆ ಕೇಳಿದಾಗ ಅದು ಮೇಲರ್ಥ ಬೇರೆ, ಒಳಗಿನ ಅರ್ಥ ಬೇರೆ ಅಂತ ಅನಿಸುತ್ತೆ. ಧರ್ಮರಾಜನ ಉತ್ತರ ಎಷ್ಟು ಚೆನ್ನಾಗಿದೆ. ಭೂಮಿಗಿಂತ ಭಾರವಾದದ್ದು ಯಾವುದು ಅಂತ ಕೇಳಿದರೆ, ತಾಯಿ ಭೂಮಿಗಿಂತ ಭಾರವಾಗಿದ್ದಳು. ಒಂದೊಂದು ಸಲ ಅನಿಸುತ್ತೆ ಭೂಮಿ ಭಾರ ತುಂಬ ದೊಡ್ಡದು, ತಾಯಿನ ಹೆಂಗೆ ಹೋಲಿಸ್ತಾರೆ ಅಂತ ಅನಿಸುತ್ತೆ. ಎರಡನೇದು, ಆಕಾಶಕ್ಕಿಂತ ಎತ್ತರವಾಗಿರುವುದು ಯಾವುದು? ಅದಕ್ಕೆ ಉತ್ತರ, ಆಕಾಶಕ್ಕಿಂತ ಎತ್ತರವಾಗಿರುವುದು ತಂದೆ. ಗಾಳಿಗಿಂತ ವೇಗವಾಗಿ ಹೋಗುವುದು ಯಾವುದು? ಅದು ಮನಸ್ಸು. ಅದು ನಮಗೆ ಅನುಭವಕ್ಕೆ ಬಂದಿದೆ. ಹುಲ್ಲುಗರಿಕೆಗಳಿಗಿಂತ ಹೆಚ್ಚಾಗಿರುವುದು ಯಾವುದು? ಎಷ್ಟೊಂದು ಹುಲ್ಲುಗರಿಕೆ ಇದೆ ಜಗತ್ತಲ್ಲಿ, ಅದಕ್ಕಿಂತ ಹೆಚ್ಚಿರೋಕ್ಕೆ ಸಾಧ್ಯ ಇದೆ ಯಾವುದಾದ್ರೂ ಅಂತ. ಅದಕ್ಕೆ ಧರ್ಮರಾಜನ ಉತ್ತರ ಚೆನ್ನಾಗಿದೆ. ನಮ್ಮ ಚಿಂತೆಗಳು ಹುಲ್ಲುಗರಿಕೆಗಳಿಗಿಂತ ಹೆಚ್ಚು. ಇನ್ನೂ ಹುಲ್ಲುಗರಿಕೆ ಕಿತ್ತು ಹಾಕ್ಬೋದು, ಇವನು ಕಿತ್ತಕ್ಕಾಗಲ್ಲ. ಆ ಬದಲೇದು ನೋಡೋಣ ಅಪ್ಪ, ಎಷ್ಟು ಚಂದ, ಎಷ್ಟು ಸಣ್ಣ ಸಣ್ಣ ಪದಗಳು, ಸಣ್ಣ ಪದಗಳು, ಮನುಷ್ಯಾದ ಪದಗಳು. ಕಿಂ ಸ್ವೇದ್ ಗುರುತರಂ ಭೂಮೆ, ಭೂಮಿಗಿಂತ ಗುರುತರವಾದದ್ದು ಯಾವುದು ಅಂತ ಅವನು ಅಷ್ಟೇ ಉತ್ತರ ಕೊಡ್ತಾನೆ. ಮಾತಾ ಗುರುತರ ಭೂಮೆ, ತಾಯಿ ಭೂಮಿಗಿಂತ ಗುರುತರವಾದವಳು. ಇದು ಯಾಕೆ ಹಂಗೆ ಹೋಲಿಸ್ತಾನೆ ಧರ್ಮರಾಜ ಅಂತಂದರೆ, ಭೂಮಿ ನಮಗೇನು ಮಾಡುತ್ತೆ? ಈ ಪೃಥ್ವಿ ನಮಗೇನು ಮಾಡುತ್ತೆ? ಭೂಮಿ ನಮ್ಮನ್ನು ಕಾಪಾಡ್ತದೆ, ನಿಂತ್ಕೊಳ್ಳೋಕೆ ನೆಲೆ ಕೊಡ್ತದೆ, ಆಹಾರ ಕೊಡ್ತದೆ, ತನ್ನ ಮೇಲಿರುವಂಥ ವಸ್ತುಗಳನ್ನು ಕೊಡ್ತದೆ, ಭೂಮಿ ಒಳಗಿದ್ದಂಥ ವಸ್ತುಗಳನ್ನು ಕೊಡ್ತದೆ, ನಮ್ಮ ಪೋಷಣೆ ಮಾಡ್ತದೆ. ಆದ್ದರಿಂದ ಭೂಮಿ ನಮಗೆ ತಾಯಿ, ಭೂಮಿ ತಾಯಿ ಅಂತ ಹೇಳೋದು ನಾವು. ಭೂಮಿನ ಕೂಡ ತಾಯಿಗೆ ಹೋಲಿಸೋದು ನಾವು. ಇಲ್ಲಿ ತಾಯಿ ಯಾಕೆ ದೊಡ್ಡವಳು ಅಂದರೆ, ಈ ಭೂಮಿ ಏನೇನು ಮಾಡ್ತದೋ ಅದು ಎಲ್ಲವನ್ನೂ ತಾಯಿ ಮಾಡ್ತಾಳೆ. ಅದಕ್ಕಿಂತ ಒಂದು ಹೆಜ್ಜೆ ಮುಚ್ಚಿ ಹೋಗಿ ತನ್ನ ದೇಹದ ಒಂದು ಭಾಗವನ್ನೇ ಕೊಡ್ತಾಳೆ. ಇದು ಬಹಳ ಅಪರೂಪ. ಇದು ಭೂಮಿ ಮೇಲೆ ಇದ್ದವರಿಗೆ ಭೂಮಿ ವಸ್ತುಗಳು ಸಿಗ್ತದೆ ಹೊರತಾಗಿ ಭೂಮಿ ಒಂದು ಅಂಶ ಇದು ಬರ್ಬೋದು, ಇಂಡೈರೆಕ್ಟಾಗಿ ಬರ್ಬೋದು, ಅನ್ನದ ಮೂಲಕ, ಆಹಾರದ ಮೂಲಕ ಬರ್ಬೋದೇನೋ. ಆದರೆ ಇಡೀ ತನ್ನ ದೇಹದ ಮಾಂಸವನ್ನು ಹಂಚಿಕೊಂಡು ಬಿಟ್ಬಿಡ್ತಾಳೆ. ಆದ್ದರಿಂದ ತಾಯಿ ಇನ್ನೂ ದೊಡ್ಡವಳು. ಆಕೆ ಜೀವ ಕೊಡ್ತಾಳೆ, ಜೀವಕ್ಕೊಂದು ನೆಲೆ ಕೊಡ್ತಾಳೆ, ಸಂಸ್ಕೃತಿ ಕೊಡ್ತಾಳೆ, ಜ್ಞಾನ ಕೊಡ್ತಾಳೆ, ಒಂದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾಳೆ. ಇದು ಬಹಳ ಮುಖ್ಯ. ನನಗೆ ಶಿಕ್ಷಕನಾಗಿ ನನಗೆ ಅದ್ಭುತ ಪವಾಡ ಅನಿಸ್ಬಿಡುತ್ತೆ. ಈಗ ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮಗು ತನ್ನ ಮೊದಲಿನ 2 ವರ್ಷಗಳಲ್ಲಿ ಎಷ್ಟು ಕಲಿತದೆ ಅಷ್ಟು ವೇಗದಲ್ಲಿ ಮುಂದೆ ತನ್ನ ಜೀವನದಲ್ಲಿ ಯಾವತ್ತೂ ಕಲಿಯಲ್ಲಂತ. ನೋಡಿ, ನಮ್ಮ ಶಾಲೆಯಲ್ಲಿ ABCD ಕಲಿಸ್ಬೇಕಾದ್ರೆ 1 ವರ್ಷ ಬೇಕು. ತಾಯಿ ಮನೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ಕಲಿಸ್ಬಿಡ್ತಾಳಲ್ರಿ. ಆ ಮಗುಗೆ ಎತ್ಕೊಂಡು ಆಟ ಆಡ್ತಾನೆ ಅಕ್ಷರ ಕಲಿಸ್ತಾಳೆ, ಪದ ಕಲಿಸ್ತಾಳೆ, ವಾಕ್ಯ ಕಲಿಸ್ತಾಳೆ. ಆ ಮಗು ಹಿಂದಿಂದ ಓಡಾಡ್ತಾ ಇರ್ತದೆ, ಮಾತಾಡ್ತದೆ, ಅಪ್ಪ ಅಮ್ಮ ಅನ್ನತ್ತೆ, ಸೆಂಟೆನ್ಸ್ ಹೇಳೋಕೆ ಶುರು ಮಾಡ್ತದೆ 2 ವರ್ಷ ಆಗೋದ್ರೊಳಗೆ. ಇದು ಹೆಂಗಾಯಿತು? ನಮ್ಮಲ್ಲಿ ಶಾಲೆಯಲ್ಲಿ ಒಂದು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ರಿದ್ರು, ಅಯ್ಯೋ ಮತ್ತೊಂದು ಎಕ್ಸ್ಟ್ರಾ ಕ್ಲಾಸಾ ಅಂತೂ ಬೇಜಾರಾಗ್ತದೆ, ಕಷ್ಟ ಅನ್ನಿಸ್ತದೆ, ಕಲಿಸೋದು ಭಾರ ಅನ್ನಿಸ್ತದೆ. ಆದರೆ ತಾಯಿಗೆ ಕಲಿಸೋದು ಭಾರ ಅನ್ನಿಸ್ಲಿಲ್ಲ, ಮಗುಗೆ ಕಲಿತದ್ದು ಭಾರ ಅನ್ನಿಸ್ಲಿಲ್ಲ. ಆದರೆ ಕಲಿಕೆ ಆಗೋಯ್ತು, ಅತ್ಯಂತ ಹೆಚ್ಚು ವೇಗದ ಕಲಿಕೆ ಆಯಿತು. ಇದಾದದ್ದು ಯಾಕೆ ಅಂದರೆ, ಈ ಕಲಿಸುವಿಕೆ ಮತ್ತು ಕಲಿಯುವಿಕೆ ಎರಡೂ ಪ್ರೇಮದ ಆಧಾರದ ಮೇಲೆ ಇದ್ದರಿಂದ ಆಗುತ್ತೆ. ತಾಯಿ ಪ್ರೀತಿಯಿಂದ ಕಲಿಸ್ತಾಳೆ. ಅಂದರೆ ಒಂದು ನಾವು ಮೇಷ್ಟ್ರ ಖಾತ್ರಿ ಆಯಿತು ಅಂದರೆ, ಎಲ್ಲಿ ಮೇಷ್ಟ್ರು ಪ್ರೀತಿಯಿಂದ ಕಲಿಸ್ತಾರೋ ಅಲ್ಲಿ ಕಲಿಕೆ ವೇಗವಾಗಿ ಆಗ್ತದೆ, ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ವೇಗವಾಗಿ ಕಲಿಯೋಕ್ಕಾಗಲ್ಲ. ಇದನ್ನು ತಾಯಿ ಕಲಿಸ್ಕೊಡ್ತಾಳೆ, ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾಳೆ. ಎಂತಿಂಥ ವ್ಯಕ್ತಿತ್ವಗಳು ಆ ನಿರ್ಮಾಣ ಆದದ್ದು ತಾಯಿಯಿಂದ ಆದದ್ದು. ಗಾಂಧಿ ಹೇಳ್ತಾರೆ ನಮ್ಮ ತಾಯಿಯಿಂದ ಕಲಿತೆ ಅಂತ, ವಿವೇಕಾನಂದರು ತಾಯಿಯನ್ನು ನೆನೆಸ್ಕೋತಾರೆ, ದೊಡ್ಡ ದೊಡ್ಡ ಮಹಾನುಭಾವರು ಎಲ್ಲರೂ ತಮ್ಮ ತಾಯಿ ಮಾಡಿದ್ದನ್ನು ನೆನೆಸ್ಕೋತಾರೆ. ಅದನ್ನು ಆ ತಾಯಿ ಇಷ್ಟೆಲ್ಲ ವ್ಯಕ್ತಿತ್ವ ನಿರ್ಮಾಣ ಮಾಡೋದ್ರಿಂದ ಪೃಥ್ವಿಗಿಂತ ಆಕೆ ದೊಡ್ಡವಳು ಅಂತ.
ಈ ತಾಯಿ ಋಣ ಎಷ್ಟು ಮಾಡಿದರೂ ತೀರಲ್ಲ ಅದು ಅನಿಸುತ್ತೆ. ಕೆಲವೊಂದು ಸಲ ನಾವು ತಾಯಿನ ನೋಡ್ಕೊಳ್ಳೋ ರೀತಿ ನೋಡಿದಾಗ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಒಂದು ಘಟನೆ ಬರೆದಿದ್ದೆ ಇತ್ತೀಚೆಗೆ ನನಗಾದದ್ದು. ನಮ್ಮ ಮನೆಗೆ ಒಬ್ಬ ಹುಡುಗ ಬಂದ, ಅವನ ಹೆಸರು ನಾರಾಯಣ ಅಂತ. ಅವ್ರ ತಂದೆ ನನಗಿಂತ ದೊಡ್ಡವರು, ಬಟ್ ತುಂಬ ಹತ್ತಿರದವರು. ಕಷ್ಟಪಟ್ಟು ನೌಕರಿ ಸೇರಿ ಒಂದು ಮನೆ ಕಟ್ಟಿಸಿದ್ರು. ರಿಟೈರ್ ಆಗೋ ಹೊತ್ತಿಗೆ ಒಂದು ಮನೆ ಕಟ್ಟಿಸಿದ್ರು. 2 ಬೆಡ್ರೂಮ್ ಮನೆ ಕಟ್ಟಿಸಿದ್ರು. ಈ ನಮ್ಮ ಮಧ್ಯಮ ವರ್ಗದವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ ಮನೆ ಕಟ್ಟಿಸೋದು ಒಂದು ದೊಡ್ಡ ಕೆಲಸ ಅದು. ಅವನ ಜೀವನದ ಉದ್ದೇಶ ಒಂದು 2 ಬೆಡ್ರೂಮ್ ಮನೆ ಕಟ್ಟಿಸಿದ್ರು. ಆದರೆ ಅವನ ಆಯುಷ್ಯ ಜಾಸ್ತಿ ಇರಲಿಲ್ಲ. ಮನೆ ಕಟ್ಟಿ 1 ವರ್ಷಕ್ಕೆ ಅವ್ರು ತೀರ್ಕೊಂಡ್ರು. ಅಮ್ಮ ಇದ್ದಾಳೆ, ಒಬ್ಬನೇ ಮಗ ಇವನು. ಅಮ್ಮ ಮಗನಿಗೆ ಲಗ್ನ ಮಾಡಿದರು. ಚೆನ್ನಾಗೈತೆ, ಲಗ್ನ ಆಗಿ ಒಂದು 5-6 ವರ್ಷ ಆಗಿದೆ, 10 ವರ್ಷ ಆಗಿರಬೇಕು. ಆ ನಾರಾಯಣ ತನ್ನ ಮಗನ ಕರ್ಕೊಂಬಂದಿದ್ದ ನಮ್ಮ ಮನೆಗೆ. ಹೇಗಿದೆಯೋ ನಾರಾಯಣ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ ಅಂಕಲ್, ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿಬಿಟ್ಟು ಹೋಗುವಾಗ ಅವ್ನ ಮಗನ ಕರ್ಕೊಂಬಂದಿದ್ದ, ಕೇಶವ ಅಂತ, 8 ವರ್ಷದ ಹುಡುಗ. ಯಾಕೋ ಮಗ ಎಲ್ಲಿ ಓದ್ತಾನೋ ಅಂತೆಲ್ಲ ಕೇಳಿದೆ. ಚೆನ್ನಾಗಿ ಓದ್ತಾನೆ ಅಂಕಲ್, ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಮನೆಯಲ್ಲಿ ಅಂದ. ಏನು ಪ್ರಾಬ್ಲಮ್ಮು ಅಂದೆ. ಈಗ ಇಷ್ಟು ದಿವಸ ನಮ್ಮಲ್ಲಿ ನಿಮ್ಗೆ ಗೊತ್ತಲ್ಲ ಅಂಕಲ್, 2 ಬೆಡ್ರೂಮ್ ಇರೋದು ನಮ್ಮ ಮನೆಗೆ. ಒಂದ್ರಲ್ಲಿ ನಾನು ನನ್ನ ಹೆಂಡತಿ ಇರ್ತೀವಿ, ಇನ್ನೊಂದ್ರಲ್ಲಿ ನಮ್ಮ ಅಮ್ಮ ಇರ್ತಾರೆ. ಈಗ ಹುಡುಗ ದೊಡ್ಡವನಾಗಿದ್ದಾನೆ, ಇನ್ನೊಂದು ರೂಮ್ ಬೇಡ್ತಾ ಇದ್ದಾನೆ, ಏನು ಮಾಡಲಿ ಅಂದರು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯೋ, ಇನ್ಮೇಲೆ ಜಾಗ ಇದೆಯಲ್ಲಮ್ಮ, ನಿಮ್ಮ ಮೇಲೆ ಜಾಗ ಕಟ್ಟು, ಒಂದು ರೂಮ್ ಕಟ್ಕೋ ಅಂದೆ. ನಾನು ಹಾಗೆ ಅಂದ್ಕೊಂಡೆ ಅಂಕಲ್, ಈಗೇನೋ ಅಜ್ಜಿ ಜೊತೆಗೆ ಮಲ್ಕೋತಾನವನು, ತೊಂದರೆ ಇಲ್ಲ. ನಾನು ಅಂದ್ಕೊಂಡೆ ಅವಸರ ಯಾಕೆ ಅಂದ್ಕೊಂಡೆ ಅಂದ. ಏನು ಅವಸರ ಅಂದರೆ ಅಂತ ಕೇಳಿದೆ. ನಮ್ಮ ಅಮ್ಮನಿಗೀಗ 76, ಆಕೆಗೆ ಶುಗರ್ ಇದೆ, ಆಗಾಗ ಮೈ ನೋವು, ಕಾಲು ನೋವು ಅಂತಾಳೆ, ಜ್ವರ ಗಿರ ಬರ್ತಾಯಿದೆ. ಮೊದಲನಷ್ಟು ಆರೋಗ್ಯ ಚೆನ್ನಾಗಿ ಉಳಿದಿಲ್ಲ ಅಂಕಲ್ ಆಕೆದು ಅಂದ. ಏನು ಹೇಳ್ಬೇಕಂತೀಯಪ್ಪ ನೀನು ಅಂದೆ. ಅವಸರ ಮಾಡಿ ರೂಮ್ ಕಟ್ಸೋದು ಯಾಕೆ ಅಂತ. ಆಕೆ ಹೇಗಿದ್ರು ಇನ್ನು ಭಾಳ ವರ್ಷ ಬದುಕಲ್ಲ, ಆದ್ದರಿಂದ ಕೋಣೆ ಇದೆ, ನಾನು ನನ್ನ ಹೆಂಡತಿ ನೋಡ್ಕೊ, ಇನ್ನೇನು ಬದಲಾಯಿಸಬೇಕಾಗಿಲ್ಲ, ಭಾಳ ಚೇಂಜ್ ಮಾಡಬೇಕಾಗಿಲ್ಲ. ಅಲ್ಲೊಂದು ಟೇಬಲ್, ಒಂದು ಚೇರು, ಒಂದು ಟೇಬಲ್ ಲ್ಯಾಂಪ್ ಹಾಕಿ ಕೊಟ್ಬಿಟ್ರೆ ಫಸ್ಟ್ ಕ್ಲಾಸ್ ಇಲ್ಲಿ ಅರೇಂಜ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ನನಗೆ ನೋವಿನಿಂದ, ಸಂಕಟದಿಂದ, ದುಃಖದಿಂದ ಬಾಯಿ ಮುಚ್ಚೋಕ್ಕಾಗಲಿಲ್ಲ. ಇವನಿಗೋಸ್ಕರ ಜೀವ ತೆತ್ತು ಬೆಳೆಸಿದ ತಾಯಿ, ಈತ ತಾಯಿ ಯಾವಾಗ ಹೋದಾಳೋ ಅಂತ ಕಾಯ್ತಾ ಇದ್ದಾನೆ. ಹೋದ್ರೆ ಒಂದು ಕೋಣೆ ಸಿಗ್ತದೆ ಅಂತ, ಮಗನಿಗೊಂದು ಕೋಣೆ ಆಗ್ತದೆ, ಹೇಗೂ ಹೋಗ್ತಾಳಲ್ಲ, ಇನ್ಯಾಕೆ ಅವಸರ ಮಾಡಿ ಮತ್ತೊಂದು ಕಟ್ಸೋದು, ಖರ್ಚು ಮಾಡಬೇಕು ಅಂತ. ಇದು ನಾವು ತಾಯಿಗೆ ಮಾಡುವಂಥ ಋಣ. ಒಂದೊಂದು ಸಲ ನನಗೆ ಸಂಕಟ ಆಗಿಬಿಡುತ್ತೆ ನೆನೆಸ್ಕೊಂಡಾಗ. ಕೆಲವು ಮನೆಯಲ್ಲಿ ಹೇಳ್ತಾರೆ, ನಮ್ಮ ಅಮ್ಮನ ಕಿರಿಕಿರಿ ಭಾಳ ಸರ್ ಅಂತಾರೆ. ಅದಲ್ಲಯ್ಯ, ನೀನು ಹುಡುಗನಾಗಿದೆ, ಇದರ 100 ಪಟ್ಟು ಕಿರಿಕಿರಿ ಮಾಡಿ ತಳ್ಕೊಂಡಿದ್ದಾಳೆ ಆಕೆ. ಆಕೆ ತಳ್ಕೊಂಡದಕ್ಕೆ ನೀ ಅವಸ್ಥೆಗೆ ಬಂದಿದ್ಯಾ. ಆಕೆ ನೀ ಮಾಡಿದ ಕಿರಿಕಿರಿ ಎತ್ತಿ ಹೊರಗೆ ಹಾಕಿದರೆ ಎಲ್ಲೋ ಇರ್ತಿದ್ದೆ ನೀನು. ಅಷ್ಟು ತಳ್ಕೊಂಡಂಥ ಜೀವಕ್ಕೆ ಕೊನೆ ಘಳಿಗೆಗೆ ಒಂದು ಸಾಂತ್ವನ ಕೊಡುವಂಥ ಮನುಷ್ಯತ್ವ ಇಲ್ಲ ನಮಗೆ. ಅದಕ್ಕೆ ಅರ್ಥ ಆಗಲಿ ಅಂತ ಧರ್ಮರಾಜ ನಮಗೆ ಹೇಳೋದು, ತಾಯಿ ಪೃಥ್ವಿಗಿಂತ ದೊಡ್ಡದು 30-40 ಸೈಟ್ಗಿಂತ. ನಾವು 30-40 ಸೈಟ್ಗೆ ಒದ್ದಾಡ್ತೀವಿ, ಇಡೀ ಪೃಥ್ವಿಗಿಂತ ದೊಡ್ಡವಳು ತಾಯಿ ಅಂತ ಹೇಳ್ತಾರೆ. ಇದು ನನಗೆ ಅನಿಸೋದು ಸಂಕಟ ಆಗಿಬಿಡುತ್ತೆ ಒಂದ್ಸಲ ನೆನೆಸ್ಕೊಂಡಾಗ. ನಮಗೆ ತಂದೆ ತಾಯಿ ಆದಾಗ ನಮಗೆ ಗೊತ್ತಾಗತ್ತೆ ಮಕ್ಕಳು ಹೇಗಿರ್ತಾರೆ ಅಂತ, ಬೆಳೆಸೋದು ಎಷ್ಟು ಕಷ್ಟ ಅಂತ. ಒಂದು ಚೂರು ವಿಚಾರ ಮಾಡಬೇಕು. ನನಗೂ ವಯಸ್ಸಾದಾಗ ನನ್ನ ಮಗ ಯಾವಾಗ ಹೋದಾನಪ್ಪ ಅಂತ ಕಾಯ್ತಿದ್ದು ನನ್ನ ಮನಸ್ಸಿಗೆ ಎಷ್ಟು ಆಘಾತ ಆದೀತು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಇದು ಭಾಳ ಮುಖ್ಯ. ನಾನೊಂದು ಕಡೆ ಕೇಳಿದ್ದು, ಅದ್ರ ಬಗ್ಗೆ ಬರೆದಿದ್ದೆ ಕೂಡ. ಇದಾದ ಘಟನೆ ನಮ್ಮ ಮಕ್ಕಳಿಂದ ಕಲಿಯಬೇಕಾಗತ್ತೆ ಅನಿಸುತ್ತೆ. ಅಮೇರಿಕಾದಲ್ಲಿ ಆದಂಥ ಘಟನೆ ಇದು. ಒಬ್ಬ ಅತ್ಯಂತ ಕೋಟ್ಯಾಧೀಶ್ವರ, ಭಾರಿ ಭಾರಿ ಶ್ರೀಮಂತ, ಒಂದು ದಿವಸ ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ. ಇಷ್ಟು ಉದ್ದ ಕಾರು, ಲಿಮೋಸಿನ್ ಹೋಗ್ತಾ ಇದ್ದಾನೆ. ನೋಡಿದ ಒಂದು ಹೂವಿನ ಅಂಗಡಿ, ದೊಡ್ಡ ಹೂವಿನ ಅಂಗಡಿ, ಬೊಕೆ ಶಾಪ್ ನಿಲ್ಲಿಸಿದ ಕಾರು. ಒಳಗಡೆ ಹೋದ. ಹೋಗಿ ಆ ಹೂ ಅಂಗಡಿ ಇರ್ತಲ್ಲ, ಅಂಗಡಿ ಮಾಲಕರಿಗೆ ಕೇಳಿದ, ಇಲ್ಲಿ ಅತ್ಯಂತ ಕಾಸ್ಟ್ಲಿ ಬೊಕೆ ಯಾವುದು? ಅತ್ಯಂತ ಒಳ್ಳೆಯ ಬೊಕೆ ಅಂತ ಕೇಳಲಿಲ್ಲ, ಅತ್ಯಂತ ಕಾಸ್ಟ್ಲಿ ಬೊಕೆ, ಅತಿ ಬೆಲೆ ಬಾಳೋದು ಯಾವುದು? ಅವನಿಗೆ ಗೊತ್ತಾಯಿತು, ಇವನು ಸ್ವಲ್ಪ ಶೋಕಿ ಮನುಷ್ಯ ಇದ್ದಾನೆ. ಕರ್ಕೊಂಡು ಹೋದ. ಇದು ನೋಡಿ ಸರ್, ಇದು ಆರ್ಕಿಡ್ ಅಂತ ಹೂವು, ಭಾಳ ಅಪರೂಪದ ಹೂವು, ಇದ್ರ ಬೊಕೆ ಇದೆ, ಅದು 8 ದಿವಸ ಇರುತ್ತೆ, ಏನೂ ಆಗಲ್ಲ, ಅದು ಚೆನ್ನಾಗಿರ್ತದೆ, ಭಾಳ ಕಾಸ್ಟ್ಲಿ. ಎಷ್ಟು? $250. ಅಷ್ಟೇ ತಾನೆ, ಕೋಟ್ಯಾಧಿಪತಿಗೆ $250 ಏನು ಜಾಸ್ತಿ? ತೊಗೊಳ್ಳಿ, ಪ್ಯಾಕ್ ಮಾಡಿ ಅದನ್ನು ಅಂತ ಕಾರ್ಡ್ ತೆಗೆದ. ಅದಕ್ಕೆ ಪಿನ್ ಮಾಡಬೇಕು ಮಾಡಿ ಹೇಳ್ದ. ಪ್ಯಾಕ್ ಮಾಡ್ತಿರುವಾಗ ಒಂದು ಕೆಲಸ ಮಾಡಿ, ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಇದೆಯಾ ಅಂತ. ಇದೆ, ಕೊರಿಯರ್ ಸರ್ವಿಸ್ ಇದೆ, ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ. ಇದೆ ಅಂದರು. ಏನು ಮಾಡಬೇಕು ಸರ್? ಇಲ್ಲಿಂದ 150 ಮೈಲ್ ಮೇಲೆ ನನ್ನ ತಾಯಿ ಮನೆ ಇದೆ. ಇವತ್ತು ಆಕೆ ಹುಟ್ಟಿದ ದಿವಸ.
ನಾನು ಯಾವತ್ತೂ ಕೂಡ ನನ್ನ ತಾಯಿಗೆ ಹುಟ್ಟಿದ ದಿವಸ ಹೂ ಕಳಿಸೋದನ್ನು ಮರೆತಿಲ್ಲ, ಎಂದೂ ಮರೆತಿಲ್ಲ. ಇವತ್ತು ಕಳಿಸ್ಬೇಕು ನಾನು. ಆದ್ದರಿಂದ ನಿಮ್ಮಲ್ಲಿ ಕೊರಿಯರ್ ಸರ್ವಿಸ್ ಇದ್ದರೆ ಒಬ್ಬ ಹುಡುಗನ ತಕ್ಷಣ ಕಳಿಸ್ಬಿಡಿ. ಆದರೆ ಮರಿಬಾರ್ದ, ಇವತ್ತೇ ಮುಟ್ಟಬೇಕದು. ಅದಕ್ಕೆ ಎಷ್ಟು ಸರ್ವಿಸ್ ಆಗುತ್ತೆ ಚಾರ್ಜು? ಅದಕ್ಕೊಂದು $100 ಆಗುತ್ತೆ. ತೊಗೊಳ್ಳಿ, ಅದು ಸೇರಿಸ್ಕೊಂಬಿಡಿ ಅದರೊಳಗೆ. ಹೆಂಗಿದ್ರು ಪ್ಲಾಸ್ಟಿಕ್ ಕಾರ್ಡ್ ತಾನೆ. $250 ಹೂವಿಂದು, $200 ಕೊರಿಯರ್ ಸರ್ವಿಸ್ ತೊಗೊಂಬಿಡಿ. ಅದನ್ನು ಇವತ್ತೇ ಮುಟ್ಟಬೇಕು, ಅರ್ಜೆಂಟ್ ಡೆಲಿವರಿ ಅದು. ಆಯಿತು ಸರ್ ಅಂದರು. ಮತ್ತೊಂದು ಕ್ಷಣಕ್ಕೆ ವಿಚಾರ ಮಾಡಿದ, ಹೇಳೋಕ್ಕಾಗಲ್ಲಪ್ಪ ನಿಮ್ಮ ಕೊರಿಯರ್ ಸರ್ವಿಸ್ನವರು, ಏನೋ ತೊಂದರೆ ಆಯಿತು ಅಂತ ಹೋಗಲ್ಲ. ಒಂದು ಕೆಲಸ ಮಾಡಿ, ಒಂದು ಕಾರೇ ತೊಗೊಂಬಿಡಿ ನನಗೋಸ್ಕರ. ಒಂದು ಸ್ಪೆಷಲ್ ಕಾರ್ ಮಾಡಿ ಇಮಿಡಿಯೇಟ್ಲಿ ಅವ್ರ ಮನೆಗೆ ಹೋಗಿ ನಮ್ಮ ತಾಯಿ ಮನೆಗೆ ಕೊಟ್ಟು ಬರಬೇಕು. ಅದಕ್ಕೆ ಎಷ್ಟಾಗುತ್ತೆ ಹಾಕಿ, ಅದಕ್ಕೊಂದು $300 ಹಾಕಿ, ತೊಂದರೆ ಇಲ್ಲ, ಹಾಕಿ ತಕ್ಷಣ ಮಾಡಬೇಕು. ಅದನ್ನು ಪ್ಯಾಕ್ ನೀಟಾಗಿ ಮಾಡಿಸಿದ ಮೇಲೆ ತನ್ನ ಕಾರ್ಡ್ ಪಿನ್ ಮಾಡಿದ. ಕಾರಿಗೆ ಅರ್ಜೆಂಟ್ ಬರೋಕ್ಕೆ ಹೇಳಿ, ಇವತ್ತೇ ಕೊಡಬೇಕು ಮರಿಬಾರ್ದು, ಅಡ್ರೆಸ್ ಹಿಂದೆ ಬರ್ಕೊಟ್ಟ ತಾಯಿದು. ಆಯಿತು ಅಂದರು ಅವರು. ಸಂತೋಷ ಆಯಿತು ಅವನಿಗೆ. ಅಂತೂ ಮರೀಲಿಲ್ಲಲ್ಲ ತಾಯಿ ಹುಟ್ಟಿದ ದಿವಸ ಹೂ ಕಳಿಸೋದು. ಹೊರಗೆ ಬರ್ತಾ ಇದ್ದ ಅಂಗಡಿಯಿಂದ ಆ ಮೆಟ್ಲಿಳಿಯುವಾಗ ಅಲ್ಲಿ ಮೆಟ್ಲ ಮೇಲೆ ಒಂದು ಹುಡುಗಿ ಕೂತ್ಕೊಂಡಿತ್ತು. ಒಂದು 5-6 ವರ್ಷದ ಮಗು ಅಳ್ತಾ ಇತ್ತು. ಅದು ಬಿಕ್ಕಿ ಬಿಕ್ಕಿ ಅಳ್ತಾ ಇತ್ತು. ಈಗ ತಾನೇ ದೊಡ್ಡ ಕೆಲಸ ಮಾಡಿ ಬಂದಿದ್ದಾನಲ್ಲ ಇವನು. ಆಗ ಮಗುನ ಕೇಳಿದೆ, ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದ. ಅಂಕಲ್ ನನಗೆ $1 ಕೊಡ್ತೀರಾ, $1 ಕೊಡ್ತೀರಾ ಅಂತ ಕೇಳ್ತದೆ. ಯಾಕಮ್ಮ, ಯಾಕೆ ಬೇಕಾಗಿತ್ತು? ನನಗೊಂದು ರೆಡ್ ರೋಸ್ ಬೇಕು ಅಂಕಲ್, ನನ್ನ ಕಡೆ ದುಡ್ಡೇ ಇಲ್ಲ. ಇವತ್ತು ನಮ್ಮ ಅಮ್ಮನ ಹುಟ್ಟಿದ ದಿವಸ, ನಾನು ಆಕೆಗೆ ಮಾತು ಕೊಟ್ಟಿದ್ದೆ, ನೀನು ಹುಟ್ಟಿದ ದಿವಸ ಒಂದು ಕೆಂಪು ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ನನ್ನ ಕಡೆ ದುಡ್ಡೇ ಇಲ್ಲ, ಒಂದು ಹೂ ಕೊಡಿಸ್ಕೊಡ್ತೀರಾ, $1 ಆಗ್ತದೆ. ಅವನದು, ಯಾಕೆ ದಡ್ಡಿ ನೀನು, ಒಂದು ಹೂವಕ್ಕೆ ಒಂದು ಗುಚ್ಛ ತಗೋ, ಕೊಡ್ತೀನಿ ನಾನು, ತಗೋಬಾ, ಯಾಕೆ ಚಿಂತೆ ಮಾಡ್ತೆ, ತಗೋ. ಆ ಹುಡುಗಿದ್ಲು, ಬೇಡ ಅಂಕಲ್, ನನಗೆ ಒಂದು ಹೂ ಸಾಕು, ಒಂದು ಹೂ ಸಾಕು. ಆಕೆ ಸೀದಾ ಹೋದ್ಲು, ಅಲ್ಲೊಂದು ಬಕೆಟಲ್ಲಿ ಹೂ ಇಟ್ಟಿದ್ರು, ಗುಲಾಬಿ ಹೂ. ಅದನ್ನು ತೊಗೊಂಡ್ಲು. ಅವನ್ನೆಲ್ಲ ಮುಳ್ಳು ತೆಗೆದು ಪ್ಲಾಸ್ಟಿಕ್ ಹಾಕಿ ಕವರ್ ಮಾಡಿ ಕೊಟ್ಟ, ರ್ಯಾಪ್ ಮಾಡಿ. ಇವನೊಂದು $1 ಅಂಗಡಿ ಕೊಟ್ಟ. ಆ ಹುಡುಗಿ ಕಣ್ಣು ಒರೆಸ್ಕೊಂಡು ಥ್ಯಾಂಕ್ ಯು ಅಂಕಲ್ ಅಂತ ನಕ್ಕು ಬಿಟ್ಟು ಹೊರಗಡೆ ಓಡಿ ಬಂದಳು. ಇನ್ನೂ ಸ್ವಲ್ಪ ಟೈಮ್ ಇತ್ತು ಇವನಿಗೆ. ಆ ಹುಡುಗಿ ಹೆಂಗೆ ಕೊಡ್ತಾಳೆ ನೋಡೋಣ ತಮ್ಮ ತಾಯಿಗೆ, ಹೂ ಕೊಡ್ತಾಳಲ್ಲ, ಹ್ಯಾಕೆ ಕೊಡ್ತಾಳೆ ನೋಡಬೇಕು ಅಂತ ಬಂದ ಆಕೆಯಿಂದ. ಆ ಮಗು ಬಿಟ್ಟು ಬಾಣ ಬಂದಂಗೆ ಸರ ಬಂದುಬಿಟ್ಲು. ತಿರುಗಿ ನೋಡಲೇ ಇಲ್ಲ ಆಕೆ. ಬೆಟ್ಲಿಳಿದ್ಲು, ಮುಂದೆ ರಸ್ತೆ ದಾಟಿದ್ಲು, ರಸ್ತೆ ಆ ಕಡೆ ಹೋದ್ಲು. ಸಣ್ಣ ಊರು, ಆ ಒಳಗೆ ಸಂಧಿ ಒಳಗೆ ಸೇರಿಕೊಂಡ್ಳು. ಇವನು ಹಿಂದೆ ಬೆನ್ನು ಹತ್ತಿದ. ಆಕೆಯನ್ನು ತಿರುಗೇ ನೋಡಲಿಲ್ಲ. ಆಕೆ ಹೀಗೆ ಹೋಗ್ಬಿಟ್ಟು ಊರು ಹೊರಗೆ ಬಂದಳು. ಆ ಊರು ಹೊರಗೆ ಬಂದರೆ ಒಂದು ಸ್ಮಶಾನ. ಆ ಸ್ಮಶಾನದಲ್ಲಿ ಆ ಹಿಂದಿನ ತಾನೇ ತೆಗೆದಂಥ ಒಂದು ಸಮಾಧಿ ಇದೆ. ಹೊಸದಾಗಿ ಇವತ್ತು ಬೆಳಗ್ಗೆ ತೆಗೆದದ್ದಿರಬೇಕದು. ಬರೀ ಮಣ್ಣಿನ ಗುಡ್ಡೆ ಇದೆ. ಈ ಮಗು ಗುಲಾಬಿ ಹೂ ತೊಗೊಂಡು ಹೋಗಿ ಆ ಸಮಾಧಿ ಮುಂದೆ ಮೊಳಕಾಲು ಊರು ಕೂತ್ಕೊಂಡು ಅದ್ರ ಮೇಲೆ ಇಟ್ಟು, ಅಮ್ಮ ನಿನಗೆ ಮಾತು ಕೊಟ್ಟಿದ್ದೆ ನಾನು, ನೀನು ಹುಟ್ಟಿದ ದಿವಸ ಗುಲಾಬಿ ಹೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ತೊಗೊಳಕ್ಕೆ ನೀನೇ ಇಲ್ಲ ಇವತ್ತು. ಅದು ಎಲ್ಲಿದೆಯೋ ಗೊತ್ತಿಲ್ಲ, ಈ ಹೂ ತೊಗೊಂಡು ನನಗೆ ಆಶೀರ್ವಾದ ಮಾಡು ಅಂತ ಇಟ್ಟು ನಮಸ್ಕಾರ ಮಾಡಿದ್ಲು. ಬಿಕ್ಕಿ ಕಳ್ತಾ ಇತ್ತು. ಹಿಂದೆ ನಿಂತಿದ್ದಲ್ಲ ಮನುಷ್ಯ ಹಿತ, ಆತನಿಗೇನೋ ಸಂಕಟ ಆಗಿಬಿಡ್ತು. ಮುಟ್ಟಿ ನೋಡ್ಕೊಂಡ ಕಣ್ಣಲ್ಲಿ ನೀರು ಬಂದಿದೆ. ಸರ್ರ ಅಂತ ಓಡ್ದ. ಹೂವಿನ ಅಂಗಡಿಗೆ ಹೋದ. ಕಾರ್ ಬಂತ, ಕಳಿಸಿದ್ರಾ ಅಂತ ಕೇಳ್ದ. ಇಲ್ಲ, ಕಾರ್ ಬರ್ತಾ ಇದೆ 5 ನಿಮಿಷದಲ್ಲಿ ಅಂತ. ಕ್ಯಾನ್ಸಲ್ ಮಾಡಿ ಅಂದ. ಕಾರ್ ಕ್ಯಾನ್ಸಲ್ ಮಾಡಿ, ಅದನ್ನು ಹೂವಿನ ಗುಚ್ಛ ಅದನ್ನು ಕೊಡಿ. ತೊಗೊಂಡ ತನ್ನ ಕಾರಲ್ಲಿ ಕೂತ. ಡ್ರೈವರ್ ಹೇಳ್ದ, ನಮ್ಮ ಅಮ್ಮನ ಮನೆಗೆ ನಡಿ. ಅವ್ನು ಸೆಕ್ರೆಟ್ರಿ ಹೇಳ್ದ, ಸರ್ 3 ಅಪಾಯಿಂಟ್ಮೆಂಟ್ ಇದೆ ನಿಮಗೆ ಅಂತ. ಎಲ್ಲ ಕ್ಯಾನ್ಸಲ್ ಇವತ್ತು, ಹೋಗೋಣ ನಡಿ ಅಂತ. ಆ 150 ಮೈಲಿ ಸೀದಾ ಹೋದ. ವೃದ್ಧಾಶ್ರಮದಲ್ಲಿ ತಾಯಿ ಇದ್ದಾಳೆ, ಓಲ್ಡ್ ಏಜ್ ಹೋಮಲ್ಲಿ. ಹೋಗಿ ಬಾಗಿಲು ತಟ್ಟಿದ. 90 ವರ್ಷದ ಮುದುಕಿ ಬಾಗಿಲು ತೆಗೆದು ಆಶ್ಚರ್ಯ ಆಕೆಗೆ. ಇವನು ಹೂ ಕೊಟ್ಟು, ಅಮ್ಮ ಹುಟ್ಟಿದ ದಿವಸ ಶುಭಾಶಯಗಳು ಅಂತ ಹೇಳ್ದ. ಅಲ್ಲೂ ಹುಡುಗ, ನೀನು ಯಾಕೆ ಬಂದ್ಯೋ, ತುಂಬ ಕೆಲಸ ಇರುತ್ತೆ ನಿನಗೆ, ಟೈಮೇ ಇರಲ್ಲ ನಿನಗೆ, ಇಷ್ಟು ದೂರ ಯಾಕೆ ಬಂದೆ, ಪ್ರತಿ ಸಲ ಕಳಿಸೋ ಹಾಗೆ ಕೊರಿಯರ್ ಕಳಿಸ್ಬೋದಾಗಿತ್ತಲ್ಲ, ಯಾಕೆ ಕಳಿಸ್ಲಿಲ್ಲ ಅಂತ ಹೇಳ್ದ. ಅಮ್ಮನಿಗೆ ಹೂ ಕೊಡ್ಬೋದು ಹೇಗೆ ಅಂತ ಹೇಳಿ ಒಂದು ಮಗು ಕಲಿಸ್ಕೊಡ್ತು ನನಗಿವತ್ತು. ಒಂದು ಗುಲಾಬಿ ಹೂ ತೊಗೊಳೋದಕ್ಕೆ ಅಮ್ಮ ಇಲ್ಲ. ಬದುಕಿಲ್ಲದ ಅಮ್ಮನಿಗೆ ಅಷ್ಟು ಗೌರವದಿಂದ ಕೊಡ್ತಿರ್ಬೇಕಾದ್ರೆ ಬದುಕಿರೋ ಅಮ್ಮನಿಗೆ ನಾನು ಕೊರಿಯರ್ಲೆ ಕಳಿಸ್ಲ, ನಾನು ಅದಕ್ಕೆ ನಾನೇ ಬಂದೆ ಅಂತ ಹೇಳಿದ್ದಂತೆ. ಕೆಲವೊಂದು ಸಲ ತಾಯಿನ ಹೆಂಗೆ ನೋಡ್ಕೊಳ್ಬೇಕು ಅಂತ ಚಿಕ್ಕ ಮಕ್ಕಳು ಕಲಿಸ್ಬೇಕಾಗತ್ತೆ ನಮಗೆ. ಅದಕ್ಕೆ ಆ ತಾಯಿ ಋಣ, ಜಾನಪದದಲ್ಲಿ ಒಂದು ಮಾತು ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡಿರುತ್ತಂತೆ. ತಾಯಿ ಆ ಮುಷ್ಟಿ ಬಿಚ್ತಾಳೆ. ಅಂಗೈಯಲ್ಲಿ ಸ್ವಲ್ಪ ಮಣ್ಣು ಇರ್ತದಂತೆ. ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಇನ್ನು ಎಷ್ಟೆಷ್ಟೋ ಕೆಲಸ ಮಾಡ್ತಾಳೆ. ಅದೊಂದು ಹುಟ್ಟಿದಾಗ ಅಳೋದು ಬಿಟ್ಟರೆ ಇನ್ನೇನು ಬರದಂಥ ಒಂದು ಹುಳು ಆಗಿದ್ದದ್ದು ಒಂದು ವ್ಯಕ್ತಿಯಾಗಿ ನಿಂತ್ಕೋಬೇಕಾದ್ರೆ ಅಮ್ಮ ಲಕ್ಷ ಕೆಲಸ ಮಾಡ್ತಾಳೆ. ಅದರಲ್ಲಿ ಒಂದು ಕೆಲಸ ಮಣ್ಣು ಒರೆಸೋದಂತೆ. ಅದಕ್ಕೆ ಜಾನಪದ ಕವಿ ಹೇಳ್ತಾನೆ,
ನಾವು ದೊಡ್ಡವರಾದಮೇಲೆ ನಮ್ಮ ಮೈ ಮೇಲಿನ ಚರ್ಮ ತೆಗೆದು ಕಾಲಿಗೆ ಅಮ್ಮನ ಕಾಲಿಗೆ ಚಪ್ಪಲಿ ಮಾಡಿದರೂ ಕೂಡ ಬರೀ ಮಣ್ಣು ಒರೆಸಿದ್ರು ಋಣ ತೀರ್ಸೋಕ್ಕಾಗಲ್ಲ ಅಂತ ಉಳಿದದ್ದು ಬಿಡಿ. ಅದಕ್ಕೆ ಧರ್ಮರಾಜ ಹೇಳೋದು ಅದನ್ನು, ಭೂಮಿಗಿಂತ ದೊಡ್ಡದು ತಾಯಿ ಅಂತ. ಆ ತಾಯಿ ಬಗ್ಗೆ ಹೇಳ್ತಾನೋ ಎಷ್ಟು ದೊಡ್ಡವಳು ತಾಯಿ ಅಂತ. ಶಂಕರಾಚಾರ್ಯ ಒಂದು ಮಾದರಿ ಹಾಕಿಕೊಡ್ಲಿಲ್ವ ನಮ್ಮ ಕಣ್ಣು ಮುಂದೆ? ಬಹುಶಃ ಅವರೊಬ್ಬರೇ ಮೊದಲನೇ ಸನ್ಯಾಸಿ ಅನಿಸುತ್ತೆ. ಅವ್ರು ಹೇಳಿದರು, ಸನ್ಯಾಸ ತಾಯಿಯಿಂದ ದಾಟಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಬೇರೆ ಕಡೆಗೆ ಯಾವುದೇ ಸನ್ಯಾಸ ಆಗಲಿ, ತಂದೆ ಕೂಡ, ಪೂರ್ವಾಶ್ರಮದ ತಂದೆ ಕೂಡ ಸನ್ಯಾಸಿಗಳಿಗೆ ನಮಸ್ಕಾರ ಮಾಡಬೇಕು. ತಾಯಿ ಮಾಡೋಂಗಿಲ್ಲ. ತಾಯಿಗೆ ಸನ್ಯಾಸಿಗಳು ನಮಸ್ಕಾರ ಮಾಡಬೇಕು. ಅದು ಎಷ್ಟು ಹೇಳಿಕೊಟ್ಬಿಟ್ಟಿದ್ದಾರೆ ನಮಗೆ ಅಂತಂದರೆ, ತಾಯಿಗಿಂತ ದೊಡ್ಡದಾದದ್ದು ಇನ್ನು ಯಾವುದೂ ಇಲ್ಲ ಅಂತ. ಶಂಕರಾಚಾರ್ಯರು ಬರೀ ನಮಸ್ಕಾರ ಮಾಡೋದಷ್ಟೇ ಅಲ್ಲ, ಆಕೆಗೆ ಮಾತು ಕೊಟ್ಟಿದ್ರೆ ಇನ್ನು ಕೊನೆಗಳಿಗೆ ನಾನು ಬರ್ತೀನಿ, ಅಂತ್ಯ ಸಂಸ್ಕಾರನ ಮಾಡ್ತೀನಿ ಅಂತ ಮೊದಲನೇ ಸನ್ಯಾಸಿ ಮಾಡಿದವರು, ಜಗತ್ತಿಗೆ ತೋರಿಸ್ಕೊಟ್ಟವರು. ಯಾವ ಬಂಧನ ಕೂಡ ತಾಯಿ ಪ್ರೀತಿಯನ್ನು ದಾಟೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಟ್ಟಂಥವ್ರು. ಅದಕ್ಕೆ ಅಷ್ಟು ಚಂದ ಹೇಳ್ತಾನೆ ಅವನು ಧರ್ಮರಾಜ, ಆಕೆ ಮಾಡೋದ ಕೆಲಸವನ್ನು ಭೂಮಿ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮಾತಾ ಗುರುತರ ಭೂಮಿ, ತಾಯಿ ಭೂಮಿಗಿಂತ ಹೆಚ್ಚು ಗುರುತ್ವ ಇದ್ದಳು ಅಂತ ಹೇಳ್ತಾರೆ.